ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಸುದ್ದಿ. ಹಾಸನ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಜಾಸ್ತಿ ಆಗ್ತಾ ಇದೆ. ಹೇಮಾವತಿಯ ಒಡಲನ್ನ ಬಗಿತಾ ಇದ್ದಾರೆ ದಂಧೆಕೋರರು. ಸಕಲೇಶಪುರದಲ್ಲಿ ಏಕಾಏಕಿ ದಾಳಿ ಮಾಡಿದ್ದಾರೆ ತಹಶೀಲ್ದಾರ್. ಅಕ್ರಮ ಮರಳು ರಾಶಿ ಹಾಕಿದ್ದ ಸ್ಥಳದ ಮೇಲೆ ದಿಢೀರ್ ದಾಳಿ ಆಗಿರೋದು. ತಹಶೀಲ್ದಾರ್ ಸುಪ್ರೀತಾ ಅವರು ದಾಳಿ ಮಾಡಿದ್ದಾರೆ. ದಾಳಿ ಮಾಡ್ತಾ ಇದ್ದಂತೆ ದಂಧೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರಾಶಿ ಮರಳು ಬಿಟ್ಟು ಎಸ್ಕೇಪ್ ಆಗಿರೋದು. ಕಳೆದ ಒಂದು ವಾರದಿಂದ ಅಕ್ರಮವಾಗಿ ಮರಳು ತೆಗೆಯುವ ಕೆಲಸ ನಡೀತಾ ಇದೆ. ಹೇಮಾವತಿ ನದಿ ತೀರದಲ್ಲಿ ಮರಳು ಸಂಗ್ರಹಿಸಿದ್ರು ದಂಧೆಕೋರರು. ತಾಲೂಕು ಆಡಳಿತದಿಂದ 6 ಟಿಪ್ಪರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ತಹಶೀಲ್ದಾರ್ ಅವರು ಅಲ್ಲಿ ಭೇಟಿ ಕೊಡ್ತಾ ಇದ್ದಂತೆ, ದಾಳಿ ಮಾಡ್ತಾ ಇದ್ದಂತೆ ಅಕ್ರಮ ಮರಳು ದಂಧೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸೊ ಈಗ 6 ಟಿಪ್ಪರ್ಗಳನ್ನು, ಮರಳು ತುಂಬಿಕೊಂಡು ನಿಂತಿದ್ದಂಥ 6 ಟಿಪ್ಪರ್ಗಳನ್ನು ಈಗ ತಾಲೂಕಾಡಳಿತ ವಶಕ್ಕೆ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನದಿಯ ತೀರದಲ್ಲೇ ಮರಳು ಸಂಗ್ರಹಿಸ್ತಾ ಇದ್ರು ಈ ದಂಧೆಕೋರರು. ಅದು ಕೂಡ ಹಗಲೇ ನಡೀತಾ ಇದ್ದಂಥ ಒಂದು ಅಕ್ರಮ ದಂಧೆ ಇದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರ ಆಕ್ರೋಶ ಕೂಡ ಇತ್ತು. ಸ್ಥಳೀಯರು ಜಿಲ್ಲಾಡಳಿತಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸೊ ಅದಾದ ನಂತರವೇ ಸಂಬಂಧಪಟ್ಟಂಥ ತಾಲೂಕಿನ ತಹಶೀಲ್ದಾರ್ ಸುಪ್ರೀತಾ ಅವರು ದಾಳಿಯನ್ನು ನಡೆಸ್ತಾರೆ ಇವತ್ತು ಪೊಲೀಸ್ ಟೀಮ್ನೊಂದಿಗೆ. ಸೊ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಂದಿಷ್ಟು ದಂಧೆಕೋರರು ಕೆಲಸ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ಆ ಮರಳನ್ನು ಕೂಡ ಅಲ್ಲೇ ಬಿಟ್ಟಿದ್ದಾರೆ. ಸೊ ಆ ಮರಳನ್ನು ಈಗ ತಾಲೂಕು ಆಡಳಿತ ವಶಕ್ಕೆ ಪಡೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಯಾರು ಇಲ್ಲಿ ಅಕ್ರಮ ದಂಧೆಯನ್ನು ನಡೆಸ್ತಾ ಇದ್ದಾರೋ ಆ ಮಾಲೀಕರು ಯಾರು, ಅದರ ಬಗ್ಗೆ ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ಈಗ ಪೊಲೀಸರು ನಿರತವಾಗಿದ್ದಾರೆ. ಜೊತೆಗೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿನ ಜನ ಬಯಸ್ತಾ ಇದ್ದಾರೆ. ನೋಡಿ, ಕಳೆದ ಒಂದು ವಾರದಿಂದ ಈ ಏನು ಅಕ್ರಮ ಮರಳು ದಂಧೆ ನಡೀತಾ ಇತ್ತಂತೆ. ಒಂದು ವಾರದಿಂದ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಕಣ್ಮುಚ್ಚೆ ಕೂತ್ಕೊಂಡಿದೆಯಾ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ತಾಲೂಕಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸೊ ಅದಾದ ನಂತರವೇ ಇಲ್ಲಿ ತಾಲೂಕಾಡಳಿತ ಎಚ್ಚೆತ್ತುಕೊಳ್ಳುತ್ತೆ. ಅದರಲ್ಲೂ ತಹಶೀಲ್ದಾರ್ ಮೇಡಮ್ ಎಚ್ಚೆತ್ತುಕೊಳ್ತಾರೆ, ಸುಪ್ರೀತಾ ಅವರು. ಸೊ ಪೊಲೀಸ್ ಟೀಮ್ನೊಂದಿಗೆ ಆ ಸ್ಥಳಕ್ಕೆ ಅಕ್ರಮವಾಗಿ ಏನು ದಂಧೆ ನಡೀತಾ ಇತ್ತಲ್ಲ, ಮರಳು ದಂಧೆ, ಅಲ್ಲಿಗೆ ಲಗ್ಗೆ ಇಡ್ತಾರೆ. ಆ ಸಂದರ್ಭದಲ್ಲಿ ರಾಶಿ ಮರಳನ್ನು ಬಿಟ್ಟು ದಂಧೆಕೋರರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಈಗಿರುವಂಥ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಅಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೆಸ್ತಾ ಇದ್ದಂಥವ್ರು ಯಾರು, ಆ ಮಾಲೀಕರು ಯಾರು ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಯಾವಾಗ ಸುಪ್ರೀತಾ ಅವರು ಅಂದರೆ ತಹಶೀಲ್ದಾರ್ ದಾಳಿ ಮಾಡಿದ್ರು, ಜೊತೆಗೆ ಈ ಅಕ್ರಮವಾಗಿ ಮರಳು ದಂಧೆ ನಡೆಸ್ತಾ ಇರುವಂಥವ್ರು ಯಾರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹಾಸನದಲ್ಲಿ ಎಗ್ಗಿಲ್ದೆ ನಡೀತಾ ಇದೆ ಮರಳು ಮಾಫಿಯಾ ರಾಮ್. ಈಗೇನು ಹಾಸನದ ಹೇಮೆಯ ಒಡಲನ್ನ ಬಗಿತಾ ಇರ್ತಕ್ಕಂಥ ಕಳ್ಳಬಾಕರಿಗೆ ಕಡಿವಾಣ ಬಿದ್ದಂಗೆ ಕಾಣ್ತಿಲ್ಲ. ಯಾಕಂದ್ರೆ ಹಾಸನದ ಏನು ಹೇಮಾವತಿಯ ನದಿಯಲ್ಲಿ ಸಿಗ್ತಕ್ಕಂಥ ಮರಳೇನಿದೆ, ಆ ಮರಳಿಗೆ ಸಾಕಷ್ಟು ಬೇಡಿಕೆ ಇರ್ತಕ್ಕಂಥದ್ದು. ಹಾಗಾಗಿ ಹೊರ ಜಿಲ್ಲೆಗಳಿಗೂ ಕೂಡ ಈ ಮರಳನ್ನ ಸಾಗಿಸಲಾಗ್ತಾ ಇದೆ. ಜೊತೆಗೆ ಬೆಂಗಳೂರಿಗೂ ಕೂಡ ಬೇಡಿಕೆ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಮರಳು ಇಲ್ಲಿಂದ ರಫ್ತಾಗುತ್ತೆ. ಆದ್ರೆ ಯಾವುದೇ ಪರ್ಮಿಟ್ ಇಲ್ಲದೆ ಇಲ್ಲಿಂದ ಮರಳನ್ನ ಸಾಗಿಸಲಾಗ್ತಾ ಇದೆ. ಅಕ್ರಮವಾಗಿ ಇಲ್ಲಿಂದ ಮರಳನ್ನ ಸಾಗಿಸಲಾಗ್ತಾ ಇದೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅಧಿಕಾರಿಗಳು ಅಥವಾ ಏನು ಹೇಮಾವತಿಯ ನದಿಯ ಏನು ಮರಳು ಮಾಫಿಯಾ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಆ ವ್ಯಾಪ್ತಿಯ ಪೊಲೀಸರು ಅಥವಾ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲಾಡಳಿತವೂ ಕೂಡ ಗೊತ್ತಿದ್ದು ಕೂಡ ಈ ತರದ ಒಂದು ತಪ್ಪನ್ನ ಎಸಗ್ತಾ ಇದೆಯಾ ಅನ್ನೋ ಒಂದು ನಡೀತಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗ್ಲೇ ಈ ಹಿಂದೆ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ಈ ಮರಳು ಮಾಫಿಯಾ ದಂಧೆಕೋರರು ರಾಜಾರೋಷವಾಗಿ ರೀಲ್ಸ್ ನ ಮಾಡುತ್ತಾ ಇದೇ ಹೇಮಾವತಿಯ ನದಿಯ ಒಳಗಡೆ ಟಿಪ್ಪರ್ ಗಳನ್ನ ನುಗ್ಗಿಸ್ತಾರೆ. ಟಿಪ್ಪರ್ ಗಳಲ್ಲಿ ರಾಶಿ ಮರಳನ್ನ ತುಂಬುತ್ತಾ ಅಕ್ರಮವಾಗಿ ಅಲ್ಲಿಂದ ಹೊರ ಜಿಲ್ಲೆಗಳಿಗೂ ಕೂಡ ಅದನ್ನ ಸಾಗಿಸಲಾಗ್ತಾ ಇದೆ. ಏನು ಅವರು ರೀಲ್ಸ್ ಮಾಡ್ತಾರೆ ಅದು ಎಲ್ಲೆಡೆ ವೈರಲ್ ಕೂಡ ಆಗುತ್ತೆ. ಜೊತೆಗೆ ಒಂದಷ್ಟು ವ್ಯಾಪಕ ಚರ್ಚೆಗೂ ಕೂಡ ಆ ರೀಲ್ಸ್ ಕಾರಣ ಆಗುತ್ತೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಗೊತ್ತಿದ್ದು ಕೂಡ ಈ ತರದ ಒಂದು ಮರಳು ಮಾಫಿಯಾ ಎಗ್ಗಿಲ್ದೆ ನಡೀತಾ ಇದೆ. ಇದು ಈಗಲ್ಲ, ಕೆಲವು ವರ್ಷಗಳಿಂದ ಇದಕ್ಕೆ ಕಡಿವಾಣ ಬಿದ್ದಂಗೆ ಕಾಣ್ತಿಲ್ಲ. ಆ ರೀಲ್ಸ್ ಬಂದಾಗ ಒಂದಷ್ಟು ವರದಿ ಆದ್ರೂ ಕೂಡ, ಜೊತೆಗೆ ಸ್ಥಳೀಯರು ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿನ ಏನಿದ್ದಾರೆ
ಅಧಿಕಾರಿಗಳು ಅದಕ್ಕೆ ಕಡಿವಾಣ ಹಾಕಿಲ್ಲ. ಸದ್ಯ ಈಗ ಸುಪ್ರೀತಾ ಏನಿದ್ದಾರೆ, ತಹಶೀಲ್ದಾರ್ ಸುಪ್ರೀತಾ ಸದ್ಯ ಅಲ್ಲಿ ರಾಶಿ ಮರಳು ಗುಡ್ಡೆಯ ಬಳಿ ಹೋಗಿ ಅಲ್ಲಿ ಇರ್ತಕ್ಕಂತ ರಾಶಿ ಆ ಮರಳನ್ನ ಅವರು ಸೀಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಅಲ್ಲಿದ್ದಂತ ಏನು ದಂಧೆಕೋರಿದ್ದಾರೆ ಟಿಪ್ಪರ್ ನ ಬಿಟ್ಟು ಅಲ್ಲಿಂದ ಪಲಾಯನ ಆಗಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಅದನ್ನೆಲ್ಲ ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಮ್, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.